ಹಂಗ ಜಂಗಮನ್ ಓರ್ವನು ಮನೆಗೆ ಬಂದಿದ್ದಾನೆ, ಪ್ರಸಾದವನ್ನು ಹೆಚ್ಚಿಗೆ ನೀಡಿಸಿಕೊಂಡಿದ್ದಾನೆ. ಪ್ರಸಾದ ಹೆಚ್ಚಾಗಿದೆ. ಶರಣರಂತಾರ, ಯಪ್ಪ ಪ್ರಸಾದವನ್ನು ಕೆಡಿಸಬೇಡ, ಈ ಪ್ರಸಾದವನ್ನು ಸ್ವೀಕಾರ ಮಾಡು, ಪ್ರಸಾದ ಸ್ವೀಕಾರ ಮಾಡಂದ್ರು. ಇಲ್ಲ ನನಗಾಗೋದಿಲ್ಲ ಅಂದರು ಜಂಗಮನೋರ್ವನು. ಯಪ್ಪ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಡಪ್ಪ, ಪ್ರಸಾದವನ್ನು ಕೆಡ್ಸಕ್ಕೆ ಹೋಗ್ಬೇಡ, ಬಿಟ್ಟು ಹೋಗ್ಬೇಡ ಅಂತ ತಿಳ್ಕೊಂಡಂದ್ರು. ಶರಣ ಇದು ನನ್ನಿಂದ ಆಗಂಗಿಲ್ಲ ಅಂತ ತಿಳ್ಕೊಂಡು ಪ್ರಸಾದವನ್ನು ಹೆಚ್ಚಿಗೆ ನೀಡಿಸ್ಕೊಂಡು ಶರಣರ ಮನೆಯಿಂದ ಎದ್ದು ಮನೆ ಕಡೆ ಹೊರಟನಂತ. ಎದ್ದು ಮನೆಗೆ ಹೊಂಟಿದ್ದ, ಮನೆ ಹತ್ರ ಹೋಗ್ತಾ ಇದ್ದಾನೆ. ಮನೆ ಒಳಗೆ ಏನಂತ ತಿಳ್ಕೊಂಡು ಅಂದ್ರೆ ಬಾಗಿಲವನ್ನ ಇನ್ನೇನು ದಾಟಬೇಕು ಅಂತ ತಿಳ್ಕೊಂಡು ಅಂತಿದ್ದ. ವಸ್ತಿಲದೊಳಗೆ ಒಂದು ಕೃಷ್ಣ ಮೃಗ ಸರ್ಪ ಅಂತ ಕರೆದರು. ಮಾಯಾ ಒಂದು ಸರ್ಪ ಏನಂತ ತಿಳ್ಕೊಂಡಂದ್ರೆ ಇನ್ನೇನು ಒಂದು ಬಾಗಿಲದೊಳಗ ಹೆಜ್ಜೆನಿಟ್ಟಾನ, ಹಿಂಬುಡಕ ಒಂದು ಮಾಯಾ ಸರ್ಪ ಹಿಂಬಡವನ್ನ ಕಚ್ಚಿತ್ತು ಜಂಗಮನ್ ಓರ್ವನಿಗೆ. ಹಾವು ಅಂತ ತಿಳ್ಕೊಂಡಂದ ಜಂಗಮನ್ ಓರ್ವನಿಗೆ ಹಾವು ಕಚ್ಚಿತು, ವಿಷವನ್ನ ಬಿಟ್ಟಿತು. ಹೊಳಗಿರುವಂತ ಹೆಂಡತಿ ಓಡಿ ಓಡಿ ಬರ್ತಾಳೆ. ಏನಾಯ್ತ್ರಿ ನಿಮಗ ಅಂತ ತಿಳ್ಕೊಂಡು ಬರ್ತಾಳೆ. ಹಾವು ಕಡಿತು, ನನಗೆ ಹಾವು ಕಚ್ತಿ ಅಂತ ತಿಳ್ಕೊಂಡೊಂದು ಒಂದು ಬಳಿಕ ಚೀರಾಡಕತ್ತಿದ. ಹೆಂಡತಿ ಚೀರಾಡಕತ್ತಾಳ. ಅಕ್ಕಪಕ್ಕದವರು ಮನೆಯವರು ಎಲ್ಲರೂ ಕಲಿತರು, ಕೂಡಿದ್ರು, ಎಲ್ಲರೂ ಬರ್ತಾರೆ. ಏನಾತು 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 ಎಲ್ಲರೂ ಬಂದರು. ಹಿಂಗೆ ಹಾವು ಕಡ್ದೈತೆ. ಅವ್ರನ್ನ ಹತ್ರ ಹೋಗಿ ಆ ನಾಟಿ ಬೈದ್ರೆ ಈ ನಾಟಿ ಬೈದ್ರೆ ಗಿಡ ಹಾಕಿ ಅವ್ರನ್ನ ಕರ್ಕೊಂಡು ಬರಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಎಲ್ಲರನ್ನ ಕರೆದ್ರು ಏನೇನೋ ಮಾಡಾಕತ್ತಿದ್ರು. ಭಯಂಕರವಾಗಿರುವಂಥ ವಿಷ, ನಾಗರ ಹಾವು ಸರ್ಪ ಹಿಂಗೆ ವಿಷವನ್ನು ಬಿಟ್ಟು ಹೋಗ್ಯದ. ಉಳಿಯುವುದಿಲ್ಲ ಅಂದ್ರೆ ಎಲ್ಲರೂ ಉಳಿಯೋದಿಲ್ಲ ಅಂತ ತಿಳ್ಕೊಂಡ ಬಳಿಕ ಶರಣರು ಏನಂತ ತಿಳ್ಕೊಂಡಂದ್ರೆ ಹದ ಮಾರ್ಗವಾಗಿ ಹಿಡ್ಕೊಂಡು ಹಿಂಗೆಲ್ಲೇ ಹೊಂಟಿದ್ರಂತ. ಈ ಜನರನ್ನ ನೋಡಿದ ಬಳಿಕ ಇಷ್ಟ್ಯಾಕೆ ಮಂದಿಲಿ ಕೂಡಿರಿ ಅಂತ ತಿಳ್ಕೊಂಡು ಶರಣಬಸಪ್ಪನವ್ರು ಅವ್ರ ಹತ್ರ ಬಂದ್ರಂತ. ಇಷ್ಟ್ಯಾಕೆ ಮಂದಿಲಿ ಕೂತ್ಕೊಂಡ್ರಪ್ಪ, ಏನಾಗೈತಿ, ಯಾರಿಗೆ ಏನಾಗೈತಿ ಅಂತ ತಿಳ್ಕೊಂಡ ಬಳಿಕ ಶರಣರು ಬಂದದ್ದು ನೋಡಿ. ಅಪ್ಪ ಬರ್ರಿ ಬರ್ರಿ ಬರ್ರಿ, ಹಿಂಗ್ರಿ ಪರ ಹಿಂಗೆ ಹಾವು ಕಡ್ದೈತ್ರಿ, ಹಾವು ಕಡ್ದೈತೆ. ಅವ್ರನ್ನ ನೋಡಿದ ಬಳಿಕ ಅವಾಗ ಶರಣಬಸಪ್ಪನವ್ರು ಅಂದ್ರಂತ, ಈಗ ತಾನೇ ನಮ್ಮ ಮನೆಯಿಂದ ಬಂದವರು ಶರಣ, ಇವರು ಜಂಗಮರು ಓರ್ವರು. ಇವರು ಬಂದಿರತಕ್ಕಂಥ ಸಮಯ ಏನಂತ ತಿಳ್ಕೊಂಡು ಅಂದ್ರೆ ನಾ ಹೇಳಿದೆ ಪ್ರಸಾದವನ್ನು ಕೆಡಿಸಿ ಬರಬಾಡ್ರಿಪ್ಪ ಅಂತ ತಿಳ್ಕೊಂಡು ಹೇಳಿದೆ. ಆಗ ಬಂದ್ರಿಪ್ಪ, ಹಾವು ಕಡಿಸ್ಕೊಂಡ್ರಲ್ಲಪ್ಪ ಅಂತ ತಿಳ್ಕೊಂಡು ಅಂದ ಬಳಿಕ ಅಲ್ಲಿರುವಂಥ ಜನ ಅನ್ನಕತ್ತಿದ್ರು, ಯಪ್ಪ ಹೆಂಗಾರ ಮಾಡಿ ಉಳಿಸಿತನ, ಯಪ್ಪ ಹೆಂಗಾರ ಮಾಡಿತನ ಉಳಿಸಿತನ ಅಂತ ತಿಳ್ಕೊಂಡು ಎಲ್ಲರೂ ಅನ್ನಕತ್ತಿದ್ರು. ಇವರು ಉಳಿಸಿದ್ರೆ ಗಿಡ ಹಾಕಿದ್ರೆ ಉಳಿಯೋದಿಲ್ಲ. ಇವರು ಮಹಾಮನಿ ಒಳಗ, ದಾಸೋಹದ ಮನಿ ಒಳಗ ತಾವೇ ಪ್ರಸಾದವನ್ನು ಮಾಡಿ ಬಿಟ್ಟು ಬಂದಾರ. ಅದೇ ಪ್ರಸಾದವನ್ನು ಮರಳಿ ಮಾಡಿದ್ರ ಅಂತ ತಿಳ್ಕೊಂಡಂದ್ರ ಇವರಿಗೆ ಏರಿರ್ತಕ್ಕಂಥ ವಿಷವೆಲ್ಲದು ಕೆಳಗಿಳಿತದ ಅಂತ ತಿಳ್ಕೊಂಡಂದ್ರಂತ ಶರಣರು. ವಿಷ ಹಿಡಿತದ, ಇಲ್ಲಾಂದ್ರೆ ಹಿಡಿಯೋದಿಲ್ಲ. ಇವ್ರನ್ನ ಕರ್ಕೊಂಡು ಬರ್ರಿ ದಾಸೋಹ ಮನಿಗೆ ಅಂತ ತಿಳ್ಕೊಂಡು ಕರ್ಕೊಂಡು ಹೋದ್ರಂತ. ಅವಾಗ ಶರಣರು ತಮ್ಮ ತೊಡಿಬಳ ಮೇಲೆ ಹಾಕಿಕೊಂಡು ಜಂಗಮನ್ ಓರ್ವನಿಗೆ ಮಿಕ್ಕಿರುವಂಥ ಪ್ರಸಾದ, ಆ ಶಿವಶೇಷ ಪ್ರಸಾದವನ್ನು ತಮ್ಮ ಕೈಯಾರೆ ಆ ಜಂಗಮನ್ ಓರ್ವನಿಗೆ ಮಿಕ್ಕಿರುವಂಥ ಪ್ರಸಾದವನ್ನು ಉಣಿಸಿದ್ರಂತ. ಮಿಕ್ಕಿರುವಂಥ ಪ್ರಸಾದವನ್ನು ಉಣಿಸಿದ್ರು. ಎಷ್ಟು ಹೆಚ್ಚಿಗೆ ನಡೆಸ್ಕೊಂಡು ಬಿಟ್ಟು ಹೋಗಿದ್ದಲ್ಲ, ಆ ಪ್ರಸಾದವೆಲ್ಲವನ್ನು ಕೂಡ ಸ್ವೀಕಾರ ಮಾಡಿದನಂತೆ. ಸ್ವೀಕಾರ ಮಾಡಿದ ಬಳಿಕ ಅವನಿಗಿರುವಂಥ ಕಡಿದಿರುವಂಥ ವಿಷವೆಲ್ಲವೂ ಕೂಡ ತನ್ನಷ್ಟಕ್ಕೆ ತಾನೇ ಇಳೀತು ಅಂತಾರ. ತನ್ನಷ್ಟಕ್ಕೆ ತಾನ ಇಳೀತು. ನೋಡಿ ಹೆಂಗಿರ್ಬೇಕು. ಅವಾಗ ಆರಾಮಾದ್ಯಪ್ಪ ಅಂತ ತಿಳ್ಕೊಂಡಂದ. ಆರಾಮಾದ್ಯಪ್ಪ. ಅದಕ್ಕೆ ಅವ್ರು ಹೇಳಿದ್ರಂತ, ಇದು ಶಿವಶೇಷ ಪ್ರಸಾದಪ್ಪ, ಇದು ಅಂತಿಂತ ಪ್ರಸಾದವಲ್ಲ, ಇದು ಪರಮಾತ್ಮನ ಶಿವಶೇಷವಾಗಿರುವಂಥ ಪ್ರಸಾದ. ಮಿಕ್ಕಿರುವಂಥ ಪ್ರಸಾದ ಅಂತ ತಿಳ್ಕೊಂಡಂತಿರಲ್ಲ, ಇದು ಪರಮಾತ್ಮನ ಎಂಜಲ ರೂಪದಲ್ಲಿರ್ತಕ್ಕಂಥ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಕ್ಕಾಗಿ ನಿನಗೆ ಇರತಕ್ಕಂಥ ವಿಷವೆಲ್ಲವೂ ಕೂಡ ಮಾಯವಾಯಿತಪ್ಪ ಅಂತ ತಿಳ್ಕೊಂಡಂದ್ರು. ನೋಡಿ ಹೆಂಗಿರ್ಬೇಕು. ಶರಣರ ಒಂದು ಮಹಿಮೆ ಅಂತ ಕರೆದರು. ಹಾಗಿರುವ ಸಮಯದೊಳಗೆ ಶರಣರು ಅನೇಕ ಲೀಲೆ ಒಳಗ ದಿನನಿತ್ಯ ಶರಣರು ಬೆಳಗ್ಗೆದ್ದ ಬಳಿಕ ತಮ್ಮ ಒಂದು ನಿಮಿತ್ತಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಿದ್ರು. ಹೋಗೋ ಮುಂದೆ ಏನಾಯ್ತು ಅಂತ ತಿಳ್ಕೊಂಡಂದ್ರೆ, ಒಂದು ದಿನನಿತ್ಯ ಶರಣರು ಬೆಳಗಿನ ಜಾವ ಹೇಳ್ತಿದ್ರು. ಅವರು ಎದ್ದು ಏನಂತ ತಿಳ್ಕೊಂಡಂದ್ರೆ ಬಿಲ್ಪತ್ರಿ ಹೊನಕ್ಕೆ ಹೋಗ್ತಿದ್ರು. ಬಿಲ್ಪತ್ರಿ ಎತ್ಕೊಂಡ್ಬರ್ತಿದ್ರು. ಎತ್ಕೊಂಡ್ಬಂದು ಲಿಂಗಾರ್ಚನೆ 3 ಹೊತ್ತು ಲಿಂಗಾರ್ಚನೆ ಮಾಡ್ತಿದ್ರು ಅವರು. 3 ಹೊತ್ತು, ಮುಂಜಾನೆ, ಮಧ್ಯಾಹ್ನ, ರಾತ್ರಿ ಲಿಂಗಾರ್ಚನೆ ಮಾಡ್ಕೋಬೇಕು. ನೀವು ಪೂಜೆ ಮಾಡಬೇಕು. ದಿನನಿತ್ಯ ಪೂಜೆ ಮಾಡಬೇಕು. ಮನೆಯಾಗ ದೇವ್ರ ಜಗಲಿ ಎತ್ತಲ್ಲ, ಜಗಲಿ ಒಳಗೆ ದೇವ್ರು ಎಷ್ಟು ಅದಾವಂತ ನಿಮ್ಗೆ ಗೊತ್ತಿರ್ತೈತೆ. ಆದ್ರೆ ಕೆಲವೊಂದು ಸಮಯದಾಗ ಅವು ದೇವ್ರ ಬೇಸರ ಆಗಿರ್ತಾವೆ ನಿಮಗೆ, ಹೌದಲ್ರಿ? ಅವು ಕೆಲವೊಂದು ಸಮಯದೊಳಗೆ ದೇವ್ರ ಬೇಸರ ಆಗಿರ್ತಾವೆ. ಎಷ್ಟು ಬೇಸರ ಆಗಿರ್ತಾವ ಅಂತ ತಿಳ್ಕೊಂಡಂದ್ರೆ ಅಡುಗೆ ಮಾಡೋ ಸಮಯದಾಗ ಅಡುಗೆ ಮಾಡಿರ್ತೀರಿ, ಯಾವಾಗ ಹೊಟ್ಟೆ ಸಿರ್ತೈತೆ. ಹೊಟ್ಟೆ ಹಸ್ದ ಬಳಿಕ ಇನ್ನೇನು ದೇವ್ರು ನೋಡಿದ ಬಳಿಕ ನಿಮಗೆ ಬಹಳಷ್ಟು ಮತ್ತೆ ಬೇಸರ ಆಕ್ಕಾವ, ಹೌದಲ್ಲ? ಹಾಗಾಗಿ ಏನಂತ ತಿಳ್ಕೊಂಡಂದ್ರೆ ಶರಣರ ಮನೆ ಒಳಗೆ ನೀವೆಲ್ಲರೂ ಪೂಜೆ ಮಾಡ್ತಿರ್ತೀರಿ. ಎಲ್ಲೇ ಪೂಜೆ ಮಾಡ್ಬೇಕಾದ್ರೆ ಏನು ಬೇಕ್ರಿ ಮೊದಲಿಗೆ? ಈ ಕಡೆ ನೋಡ್ರಿ, ಏನು ಬೇಕ್ರಿ ಮೊದಲಿಗೆ? ಏನು ಬೇಕು?
ಕಡ್ಡಿಪಟ್ನ ಪೂಜೆಗೆ ಏನು ಬೇಕು ಮೊದಲಿಗೆ ಹೇಳ್ರಿ. ಉದನ ಕಡ್ಡೆ ಅದು ಆಮೇಲೆ, ಮೊದಲಿಗೆ ಅದು ಆಮೇಲೆ. ಚಪ್ಪಾಳೆ ತಟ್ರಲ್ಲಿ. ಪೂಜೆಗೇನು ಬೇಕು? ಪೂಜೆಗೇನು ಬೇಕು? ಪೂಜೆಗೇನು ಬೇಕು? ಪೂಜೆಗೆ ನೀರು ಇರ್ಬೇಕು, ನೀರಲ್ಲ. ಪೂಜೆಗೆ ನೀರಲ್ಲ, ನೀ ಅಲ್ಲಿ ಪೂಜೆಗೆ ಇರ್ಬೇಕು. ನಿನ್ನ ಮನಸ್ಸಲ್ಲಿ ಇರ್ಬೇಕು. ಹಿಂಗೆ ಗಂಟೆ ಬರೆಸ್ತಿರ್ತೀರಿ, ಹಿಂಗೆ ಗಂಟೆ ಪೂಜೆ ಮಾಡ್ತಿರ್ತೀರಿ. ಅಲ್ಲ ಅದು ಉಪ್ಪಿಟ್ಟಿಗೆ ಉಪ್ಪು ಹಾಕಿಲ್ಲ ಹಾಕವ ಅಂದ್ರೆ ಏನು ಹೇಳ್ಬೇಕು? ಪೂಜೆ ಮಾಡಬೇಕಾದ್ರೆ ಉಪ್ಪಿಟ್ಟಿಗೆ ಉಪ್ಪು ಹಾಕಿಲ್ಲ ಅಂತ ತಿಳ್ಕೊಂಡ್ರೆ ಏನು ಮಾಡಿ ಪೂಜೆ ಆಕೈತೆ ಅಂದ್ರೆ, ನಿಮ್ಮ ಲಕ್ಷ ಅಡುಗೆ ಮನೆ ಕಡೆಗೆ ಇತ್ತಂದ್ರೆ ಪೂಜೆ ಹೆಂಗೆ ಆಕೈತೆ? ನೀವು ಪೂಜೆ ಮಾಡ್ಬೇಕಾದ್ರೆ ನೀವಲ್ಲಿ ಇರ್ಬೇಕು, ನೀರಲ್ಲ, ನೀವಲ್ಲಿ ಇರ್ಬೇಕು. ಆಮೇಲೆ ಉದನ ಕಡ್ಡಿ ಎಣ್ಣೆ ತೊಗೊಳೋದು ಪೂಜೆ ಮಾಡೋದು. ಶರಣರು ಶಿವಲಿಂಗಾರ್ಚನೆಗಾಗಿ ದಿನನಿತ್ಯ ಲಿಂಗಾರ್ಚನೆಗೆ ಏನು ಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ದಿನನಿತ್ಯ ಬಿಲ್ಪತ್ರಿ ವನಕ್ಕೆ ಹೋಗಿ ಪತ್ರಿಯನ್ನು ಎತ್ಕೊಂಡು ಬರೋರವರು. ಶರಣರ ದಿನನಿತ್ಯ ನೀವೆಲ್ಲರೂ ಏನಂತ ತಿಳ್ಕೊಂಡ್ರೆ ದೇವರ ಜಗಲಿ ಮೇಲೆ ಪತ್ರಿಯನ್ನು ಏರಿಸಿದ್ರಿ ಅಂತ ತಿಳ್ಕೊಂಡ್ರೆ 3 ದಳದ ಪತ್ರಿ ಏರಿಸಿದ್ರಿ ಅಂತ ತಿಳ್ಕೊಂಡ್ರೆ ನೆನಪಿರಲಿ ನಿಮಗೆಲ್ಲರಿಗೂ. ತ್ರಿದಳಂ ತ್ರಿಗುಣಾಕಾರಂ ತ್ರಿಜನ್ಮ ಪಾಪನಾಶ ಅಂತ ಕರೀತಾರ. 3 ದಳದ ಪತ್ರಿಯನ್ನು ದೇವರಿಗೆ ಸಮರ್ಪಣೆ ಮಾಡಿದ್ರೆ ಅಂತ ತಿಳ್ಕೊಂಡ್ರೆ 3 ಜನ್ಮದ ಪಾಪ ಮಾಡಿದ್ದೆಲ್ಲದು ಕೂಡ ಪಾಪ ಎಲ್ಲ ಪರಿಹಾರ ಆಗ್ತದ ಅಂತ ತಿಳ್ಕೊಂಡಂತಾರೆ. 3 ಜನ್ಮದ ಪಾಪ ಹೋಗ್ತದೆ ಅಂತ. ತ್ರಿದಳಂ ತ್ರಿಗುಣಾಕಾರಂ ತ್ರಿಜನ್ಮ ಪಾಪನಾಶ ಅಂತ ಕರೀತಾರೆ ಶರಣರ. ಸುಮ್ಮನೆ ಎಲ್ಲ ಪೂಜೆ ಮಾಡ್ಬೇಕಾದ್ರೆ ಬತ್ತಿಯನ್ನು ಹಿಡ್ಕೊಂಡು ಹಿಂಗೆ ಬೆಳಗೋದಲ್ಲ. ನಾವು ಹೆಂಗಿರ್ಬೇಕು ಅನ್ನೋದು ಹೇಳ್ತದ. ಎಣ್ಣೆ ಅಂತ ತಿಳ್ಕೊಂಡು ದೀಪ ಅಂತ ತಿಳ್ಕೊಂಡ್ರೆ ಜ್ಞಾನದ ದೀಪ ಹೇಳ್ತದ. ಹಿಂಗೆ ಇರ್ಬೇಕು ನೀವು ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತದ. ಸುಮ್ಮನೆ ಎಣ್ಣೆ ಹಾಕಿದ್ವಿ, ಬತ್ತಿ ಹಚ್ಚಿದ್ವಿ, ಕಡ್ಡಿ ಕೊರದ್ವಿ ಅಂತ ತಿಳ್ಕೊಂಡಲ್ಲ ಶರಣರ. ನಾವೆಲ್ಲರೂ ಮನಸ್ಸಿನಿಂದ ಪೂಜೆ ಮಾಡುವುದು ಅಂತ ತಿಳ್ಕೊಂಡು ಕರೀತಾರೆ. ಮನವೆಂಬ ದೀಪವನ್ನು ಸಮರ್ಪಣೆ ಮಾಡಬೇಕಾಗತ್ತೆ ಅಂತ ತಿಳ್ಕೊಂಡಂತಾರ. ಹಾಗಾಗಿ ನಾವೆಲ್ಲರೂ ಏನಂತ ತಿಳ್ಕೊಂಡ್ರೆ ಶರಣರ ನೆನಪಿರಲಿ, ಶರಣರು ಲಿಂಗಾರ್ಚನೆಗೆ ಬಿಲ್ಪತ್ರಿ ವನಕ್ಕೆ ದಿನನಿತ್ಯ ಹೋಗಿ ಹಿಂಗೆ ಬರ್ತಿರ್ತಾರ. ಆದ್ರೆ ನಿರಂತರವಾಗಿ ದಾಸೋಹ ಮಾಡ್ತಿದ್ರು ಅವರು. ಒಂದು ದಿನ ದಾಸೋಹ ತಪ್ಪಿರಲಿಲ್ಲ. ಆದ್ರೆ ಏನಂತ ತಿಳ್ಕೊಂಡು ಸುತ್ತಮುತ್ತ ಹಳ್ಳಿ ಒಳಗೆ ಜನ ಎಲ್ಲ ಬಂದು ದಾಸೋಹದ ಪ್ರಸಾದ ಮಾಡ್ಕೊಂಡು ಹೋಗೋರು. ಒಂದಿಷ್ಟು ಜನರಿಗೆ ಏನಂತ ತಿಳ್ಕೊಂಡ್ರೆ ಅನುಮಾನ ಬಂತು. ಒಂದು ಜನರಿಗೆ ಅನುಮಾನ ಬಂತು. ಏನು ಅನುಮಾನ ಅಂತ ತಿಳ್ಕೊಂಡ್ರೆ ಶರಣಬಸಪ್ಪ ಇಷ್ಟು ಮಂದಿಗೆ ಉಣಿಸ್ತಾನ ಅಂತ ತಿಳ್ಕೊಂಡ ಬಳಿಕ ಶರಣಬಸಪ್ಪ ಎಲ್ಲೇ ರೊಕ್ಕ ಇಟ್ಟನ ಅಂದ್ರೆ ಜಗತ್ತಿನೊಳಗೆ ಯಾರನ್ನೂ ಕೂಡ ಹಿಂಗೆ ಅಳತೆ ಮಾಡಿದವರಿಲ್ಲ ಅಂತ ತಿಳ್ಕೊಡ್ಬೇಡ. ಎಲ್ಲರನ್ನ ಅಳತೆ ಮಾಡೈತಿ ಜಗತ್ತು. ಎಲ್ಲರನ್ನೂ ಕೂಡ ಅಳತೆ ಮಾಡ್ಯದ. ಯಾರ್ಯಾರನ್ನೂ ಕೂಡ ಬಿಟ್ಟಿಲ್ಲ ಈ ಜಗತ್ತಿನೊಳಗ. ಅದಕ್ಕೆ ನೆನಪಿರಲಿ ಏನಂತ ತಿಳ್ಕೊಂಡ್ರೆ ಶರಣಬಸಪ್ಪರನ್ನ ತೂಕ ಮಾಡಕತ್ತಿತ್ತಂತ. ಏನಂತ ಅವ್ರು ಕೇಳಕತ್ತಿದ್ರಂತ. ಏನಂತ? ಶರಣಬಸಪ್ಪ ಇಷ್ಟೆಲ್ಲ ದಾಸೋಹ ಮಾಡ್ತಾರಂದ್ರೆ ಸುಮ್ಮನೆ ಕೆಲಸ ಅಲ್ಲ. ಎಷ್ಟೋ ಮಂದಿ ಬಂದು ಪ್ರಸಾದ ಮಾಡಿ ಹೋಗ್ಬೇಕಾದ್ರೆ ಶರಣಬಸಪ್ಪ ಬಿಲ್ಪತ್ರಿ ಹೊನದಾಗ ಹಣ ಹೂತಿಟ್ಟನ ಅಂತ ತಿಳ್ಕೊಂಡ್ರು. ಹಣ ಹೂತಿಟ್ಟನ ಅಂದ್ರು. ಯೋಚನೆ ಮಾಡ್ತಾರೆ ಒಂದಿಷ್ಟು ಮಂದಿ. ಹಂಗೆ ಅನ್ನಂಗಿಲ್ಲ. ಏಕಾಏಕಿ ಮತ್ತು ಇಷ್ಟೆಲ್ಲ ನಡಿಬೇಕಾದ್ರೆ ಹೆಂಗೆ ನಡಿತೈತಿ ಅನ್ನಂಗಿಲ್ಲನ. ಬೆಳಕರಿದ್ರೆ ಶ್ರೀಮಂತರಾಗ್ಬೇಕಂತ ತಿಳ್ಕೊಂಡು ಭಾಳ ಪ್ರಯತ್ನ ಮಾಡ್ತೈತಿ ಮಂದಿ. ಬೆಳಕರಿದ್ರೆ ಶ್ರೀಮಂತರಾಗ ದುಡಿರಿ. ದುಡಿದ್ರಪ್ಪ ಅಂದ್ರೆ ಎಂದೂ ಕೂಡ ಸತ್ಯ ಶುದ್ಧವಾದ ಕಾಯ್ಕ ಮಾಡ್ಕೊಂಡು ಜೀವನ ಮಾಡ್ರಿ. ನಿಮ್ಮ ಮನೆಯಾಗ ಲಕ್ಷ್ಮಿ ತಾಂಡವಾಡ್ತಾಳ. ಶರಣರ ಚಿತ್ತ ಶುದ್ಧಿರಬೇಕು. ನಿಮಗೆ ಸತ್ಯ ಶುದ್ಧವಾದ ಕಾಯಕ ಮಾಡುವಲ್ಲಿ, ಚಿತ್ತ ಶುದ್ಧವಾದಲ್ಲಿ ಎತ್ತೆತ್ತ ನೋಡಿದತ್ತ ಲಕ್ಷ್ಮಿಯೇ ತಾನಾಗೆಪ್ಪೇಳು ಅಂತ ತಿಳ್ಕೊಂಡು ಕರೀತಾರೆ. ನೀವು ಯಾರ ಹತ್ರ ಹೋಗಿ ಕೈ ಚಚ್ಚೋದು ಬೇಕಾಗಿಲ್ಲ. ನೀವೇನಂತ ತಿಳ್ಕೊಂಡ್ರೆ ಸತ್ಯ ಶುದ್ಧವಾದ ಕಾಯಕ ಮಾಡ್ರಿ, ಕೆಲಸ ಮಾಡ್ರಿ. ಹೋಗಿ ಇನ್ನೊಬ್ರು ಹೊಲದಾಗ ಹಿಂಗೆ ದುಡಿರಿ. ಆದ್ರೆ ಮನ ಮುಟ್ಟಿ ದುಡಿಬೇಕು. ಅವ್ರ ಮನಸ್ಸಿಗೆ ಬರಬೇಕು. ಏನು ಚಲೋ ಕೆಲಸ ಮಾಡ್ಯಾರ. ಅವರು ಕೊಟ್ಟಿರ್ತಕ್ಕಂಥ ರೊಕ್ಕ ನಮ್ಮ ಮನೆತನಕ್ಕದ ಸಾರ್ಥಕ ಆಗಬೇಕು, ಸಮರ್ಪಣೆ ಆಗಬೇಕು. ಇಲ್ಲಾಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ರೊಕ್ಕ ನೋವಿನಿಂದ ಕೊಟ್ಟಿರ್ತಾರೆ. ನೀವು ದುಡಿದು ಸರಿಯಾಗಿ ದುಡಿದಿಲ್ಲ, ಏನಪ್ಪ ಏನು ಕೆಲಸ ಮಾಡ್ಯಾರೋ ಮರ ಇವತ್ತಂತ ತಿಳ್ಕೊಂಡು ಏನಾದರೂ ಮನ ನೊಂದ್ಕೊಂಡು ಕೊಟ್ರ ಅಂತ ತಿಳ್ಕೊಂಡ್ರೆ ನಿಮ್ಮ ದುಡ್ಡು ಅದು ಮನೆಯಾಗ ಉಳಿಯಂಗಿಲ್ಲ. ಇಲ್ಲ ದವಾಖಾನಿಗೆ ಹೋಗತ್ತೆ, ಇಲ್ಲ ದಂಡಕ್ಕೆ ಹೋಗತ್ತೆ. ನೆನಪಿರಲಿ. ಇಲ್ಲ ದವಾಖಾನಿಗೆ ಹೋಗ್ತದೆ, ಆಸ್ಪತ್ರೆಗೆ ಹೋಗ್ತದೆ ದುಡ್ಡು. ಇಲ್ಲಾಂದ್ರೆ ದಂಡಕ್ಕಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗತ್ತೆ, ಇಲ್ಲ ಕೋರ್ಟಿಗೆ ಹೋಗತ್ತೆ. ಇಲ್ಲ ಸುಮ್ಮನೆ ದಂಡ ಕಟ್ಟಬೇಕಂತ ತಿಳ್ಕೊಂಡು ಹಿಂಗೆ ಬರ್ತೈತಿ. ಅದಕ್ಕೆ ನಾವು ಸತ್ಯ ಶುದ್ಧವಾದ ರುದ್ರಮುನೇಶ್ವರನ ಸ್ಮರಣೆ ಮಾಡ್ಕೊತ ಯಾರು ಹೊಲ್ದಾಗಾರ ಹೋಗ್ರಿ, ದುಡಿಯಾಕತ್ತೀರಪ್ಪ ಅಂತ ತಿಳ್ಕೊಂಡು ದುಡಿರಿ. ಆದ್ರೆ ಅವ್ರ ಮನಸ್ಸಿಗೆ ಬಂದಿರ್ಬೇಕು. ಏನು ದುಡಿತಾರ್ರಿ ಅಂತ ತಿಳ್ಕೊಂಡು ಹಿಂಗೆ ಅನ್ಬೇಕು. ಏನು ದುಡಿತಾರ್ರಿ? ನಮಗೆ ಕೊಟ್ಟಿರ್ತಕ್ಕಂಥ 300 ರೂಪಾಯಿ ಇಲ್ಲ 400 ರೂಪಾಯಿ ಇಲ್ಲ. ಈ 400 ರೂಪಾಯಿ ಅವರಿಗೆ, ಅವ್ರು ಕೊಟ್ಟಿರ್ತಕ್ಕಂಥ ರೊಕ್ಕ ಅವರಿಗೆ ಸಂತೃಪ್ತಿ ಆಗಿರಬೇಕು, ನಿಮಗೆ ಸಮರ್ಪಣೆ ಆಗಿರಬೇಕು. ಅವಾಗ ನಿಮ್ಮ ಮನೆಯಾಗ ಉಳಿತದ. ನಿಮ್ಮ ಮಕ್ಕಳು ಶಾಣ್ಯರಾಗ್ತಾರೆ, ನಿಮ್ಮ ಮನೆತನ ಉದ್ಧಾರ ಆಗ್ತದೆ. ಶರಣರ ಅವ್ರ ರೊಕ್ಕ ಕೊಟ್ಟುವಂಥ ರೊಕ್ಕದೊಳಗೆ ಬರೀ ನಾವು ಸ್ವಲ್ಪ ಕೆಲಸ ಮಾಡಿ ಬಂದ್ವಿ ಅಂತ ತಿಳ್ಕೊಂಡು ತೃಪ್ತಿ ಆಗಂಗಿಲ್ಲ. ಹಂಗೆ ಶರಣಬಸಪ್ಪನವ್ರು ಏನು ಮಾಡ್ತಾರೆ ಅಂತ ತಿಳ್ಕೊಂಡ್ರೆ
ಲಿಂಗಾರ್ಚನೆಗೆ ಬಿಲ್ಪತ್ರಿ ಎತ್ಕೊಂಡು ಹಿಂಗೆ ಬರಬೇಕಾದ್ರೆ ಒಂದಿಷ್ಟು ಜನ ಅನುಮಾನ ಪಟ್ಕೊಂಡ್ರು. ಏನಂತ? ಶರಣಬಸಪ್ಪ ಎಲ್ಲಿ ಹಣ ಊತಿಟ್ಟನ? ಬಿಲ್ಪತ್ರಿ ಹೊನದಾಗಿ ಊತಿಟ್ಟಿರಬೇಕು. ಹಂಗೆ ದಾಸೋಹ ಮಾಡಬೇಕಾದ್ರೆ ಸುಮ್ಮನೆ ದಾಸೋಹ ಮಾಡೋಕ್ಕಾಗಂಗಿಲ್ಲ. ಇಷ್ಟು ಮಂದಿಗೆ ದಾಸೋಹ ಮಾಡ್ತಾನಂದ್ರೆ ಹಣವನ್ನು ಊತಿಟ್ಟನ, ಬಂಗಾರ ಊತಿಟ್ಟನ ಅಂತ ತಿಳ್ಕೊಂಡು ಯೋಚನೆ ಮಾಡಾಕತ್ತಿದ್ರು. ಒಂದು 4 ಮಂದಿ ಇರ್ತಾರೆ ಜಗತ್ತಿನಾಗ, ಇರಂಗಿಲ್ಲ ಎಲ್ಲರೂ ಇರ್ತಾರೆ. ಏಕಾಏಕಿ ನೀವು ಕಾರ್ ತೊಗೊಂಡ್ರಪ್ಪ, ಏಕಾಏಕಿ ನೀವು ಆರಾಮಾಗಿ ಬೆಳೆ ಬಟ್ಟೆ ಹುಟ್ಕೊಂಡು ಹಿಂಗೆ ತಿರುಗಾಡಕತ್ತಿದ್ರೆ ಅಂದ್ರೆ ನಿಮ್ಮನ್ನು ಸಂಶೋಧನೆ ಮಾಡ್ತಾರೆ. ಹೆಂಗೆ ಬಂತು, ಎಲ್ಲಿ ಬಂತು, ಏನು ಬಂತು, ಹೆಂಗೆ ಅಂತ ತಿಳ್ಕೊಂಡು ಯೋಚನೆ ಮಾಡ್ತೈತಿ. ಹೌದಲ್ರಿ? ಹಂಗೆ ಏನಂತ ತಿಳ್ಕೊಂಡ್ರೆ ಶರಣಬಸಪ್ಪನವ್ರು ಬಿಡಲಿಲ್ಲ. 4 ಮಂದಿ ಏನಂತ ತಿಳ್ಕೊಂಡು ಯೋಚನೆ ಮಾಡಕತ್ತಿದ್ರಂತ. ಅವ್ರು ಏನಂತ ತಿಳ್ಕೊಂಡ್ರೆ ದುಷ್ಟ ಬುದ್ಧಿಯನ್ನು ಇಟ್ಕೊಂಡವ್ರು ಯಾವಾಗಲೂ ಕೂಡ ಶರಣರು ಅಂತ ತಿಳ್ಕೊಂಡಲ್ಲಿಲ್ಲ, ಸತ್ಪುರುಷರು ಅಂತ ತಿಳ್ಕೊಂಡಲ್ಲಿಲ್ಲ, ಮಹಾತ್ಮರು ಅಂತ ತಿಳ್ಕೊಂಡಲ್ಲಿಲ್ಲ. ಯಾರೋ ಆಗಲಿ ಒಟ್ಟು ಶರಣದನ ಅಂದ ಬಳಿಕ ಅವನ ಹತ್ರ ಹಣ ಊತಿಟ್ಟನಂದ್ರೆ ಹೋಗಿ ಕೇಳೋಣ ಅಂತ ತಿಳ್ಕೊಂಡು 4 ಮಂದಿ ಏನು ಮಾಡಿದ್ರು? ಸಲಿಕಿ ಪಿಕಾಸಿ ಹಾರಿ ತೊಗೊಂಡು ಬಂದ್ರಂತ. ಸಲಿಕಿ ಪಿಕಾಸಿ ಹಾರಿ ತೊಗೊಂಡು ಬಂದು ಬೆಳಗಿನ ಜಾವ ಶರಣಬಸಪ್ಪನವರು ಲಿಂಗಾರ್ಚನೆಗೆ ಪತ್ರಿ ಎತ್ಕೊಂಡು ಹಿಂಗೆ ಬರಾಕತ್ತಿದ್ರಂತ. ದಾರಿ ಒಳಗೆ 4 ಮಂದಿ ಅಂದ್ರಂತ, ನಿಂದ್ರ ಶರಣ ಅಂದ್ರವ್ರು. ಗೌರವ ಕೊಡೋದು ಮುಂದೆ ಹೋತು. ಗೌರವ ಕೊಡಲಿಲ್ಲ. ನಿಂದ್ರ ಶರಣ ಅಂತ ತಿಳ್ಕೊಂಡಂದ್ರು. ಯಾಕಪ್ಪ ಅಂದ್ರವ್ರು. ನೋಡಿ ಅವ್ರ ಮನಸ್ಸು ಅನ್ನೋದು ಹೆಂಗೈತಿ. ಯಾಕ್ರಿ ಅಂತ ತಿಳ್ಕೊಂಡಂದ್ರು. ಯಾಕಂತ ತಿಳ್ಕೊಂಡಂತಿದಿ? ಇಷ್ಟು ಮಂದಿಗೆ ನೀ ಎಲ್ಲ ದಾಸೋಹ ಮಾಡಿ ಉಣಿಸ್ತಿ ಅಂತ ತಿಳ್ಕೊಂಡ ಬಳಿಕ ಬಿಲ್ಪತ್ರಿ ವನದಾಗ ಹಣ ಊತಿಟ್ಟಿದಿ, ತೆಗೆದು ಕೊಡುಬಾ ನಮಗ ಅಂದ್ರವ್ರು. ತೆಗೆದು ಕೊಡಬಾ ಅಂದ ಬಳಿಕ ಇಲ್ಲಪ್ಪ ನಾ ಎಲ್ಲಿ ಹಣ ಊತಿಡ್ಲಿ, ನನ್ನ ಹತ್ರ ಎಲ್ಲೈತೆ ಅಂತ ತಿಳ್ಕೊಂಡಂದ್ರು. ಸುಳ್ಳು ಹೇಳ್ತೀನಿ ಏನಂದ್ರ ಅವ್ರು. ಬಾ ತೆಗೆದು ಕೊಡು ನಮಗ ಅಂತ ತಿಳ್ಕೊಂಡ ಬಳಿಕ ಅವಾಗ ಅವ್ರು ಅಂದ್ರಂತ, ಇಲ್ಲಪ್ಪ ನಾ ಎಲ್ಲಿಂದ ತಂದುಕೊಳ್ಳಿ ಅಂತ ತಿಳ್ಕೊಂಡಾಗ ಹಠ ಮಾಡಾಕತ್ತಿದ್ರು. ತೆಗೆದು ಕೊಡಬಾ ಅಂತ ತಿಳ್ಕೊಂಡ ಬಳಿಕ ಅವಾಗ ಶರಣರಂತಾರ, ಹೇ ಪರಮಾತ್ಮನೇ ಆಗ್ಲಪ್ಪ, ನಿಮಗೆ ಕೊಡಬೇಕಾಗಿರುವಂಥ ಶಿವ ಆ ಬಿಲ್ಪತ್ರಿ ವನದಾಗ ಹಣ ಕೊಡ್ತಾನ, ಹೋಗ್ರಪ್ಪ ಅಂತ ತಿಳ್ಕೊಂಡಂದ್ರು. ನೋಡಿ ಎಂಥ ಮಾತು ಎಂಥ ಮಾತು ಹೇಳಕತ್ತಿದ. ನಿಮಗೆ ಕೊಡಬೇಕಾಗಿರುವಂಥ ಹಣವನ್ನ ಪರಮಾತ್ಮ ನಿಮಗೆ ಕೊಡ್ತಾನ, ಬಿಲ್ಪತ್ರಿ ವನದಾಗ ಹೋಗ್ರಪ್ಪ ಕೊಡ್ತಾನ ಅಂತ ತಿಳ್ಕೊಂಡು ಅಂದ್ರು. ಅವ್ರೇನಂದ್ರು, ಹೇ ನೀ ಬಂದು ನಮಗೆ ತೆಗೆದು ಕೊಡ್ಬೇಕಂದ್ರೆ ಅವ್ರು. ಹಂಗಲ್ಲ, ನೀ ಬರೋ ತನಕ ನಾವು ಮುಟ್ಟಂಗಿಲ್ಲ, ಅದು ಎಲ್ಲೈತೆ ಅಂತ ಗೊತ್ತಿಲ್ಲ, ನೀ ಬಂದು ತೆಗೆದುಕೊಡು ಬಾ ನಮಗ ಅಂತ ತಿಳ್ಕೊಂಡಂದ್ರು. ಹಂಗೆ ಅನ್ನೋದ್ರಾಗ ಇಲ್ಲಪ್ಪ ನಾ ಲಿಂಗಾರ್ಚನೆಗೆ ಸಮಯ ಆಕೈತಿ, ನಾ ಪೂಜಾ ಮುಗಿಸ್ಕೊಂಡು ನಾ ಬರ್ತೀನಪ್ಪ, ನಾ ಬರೋದ್ರಾಗ ನಾ ಬರ್ತೀನಿ, ಶಿವ ಕೊಡ್ಬೇಕಾದ್ ನಿಮ್ಗೆ ಹಣ ಕೊಡ್ತಾನೆ ಹೋಗ್ರಿ ಅಂತ ತಿಳ್ಕೊಂಡ್. ಇಲ್ಲ ನೀವು ಬರೋ ತನಕ ನಾವು ಅಲ್ಲೇ ಕೊಡ್ತೀವಿ ಅಂದ್ರು. ಆಯ್ತಪ್ಪ ಅಷ್ಟೇ ಆಗಲಿ, ಕೂಡ್ರಿ ಬರ್ತೀನಿ ಅಂದರು. ಕೂಡ್ರಿ ಬರ್ತೀನಿ ಅಂದರು. ಕಳ್ಳರಿಗೆ ಸಮನಾಗಿರ್ತಕ್ಕಂಥದ್ದು ಶರಣರ ದೇವರಂದ್ರೆ ಹೆಂಗಿರ್ತಾನ? ದುಷ್ಟರಿಗೂ ಕೂಡ ಒಳ್ಳೆಯದನ್ನ ಮಾಡ್ತಾನೆ, ಮತ್ತು ಆಮೇಲೆ ಒಳ್ಳೆಯರಿಗೂ ಕೂಡ ಒಳ್ಳೆಯದನ್ನ ಮಾಡ್ತಾನೆ ಅಂತ ತಿಳ್ಕೊಂಡ ಬಳಿಕ ಶರಣರ ಭಾವನೆ ಹೇಗಿತ್ತು ಅಂತ ತಿಳ್ಕೊಂಡ್ರೆ ನೆನಪಿಟ್ಟಲ್ಲಿ ಇಟ್ಕೋಬೇಕು. ಶರಣರು ಲಿಂಗಾರ್ಚನೆಗೆ ಬಂದಾರ, ಸ್ನಾನ ಮಾಡ್ಕೊಂಡಾರ, ಲಿಂಗಾರ್ಚನೆ ಮಾಡಿಕೊಂಡು ಇನ್ನೇನು ಕುತ್ಕೊಂಡಾರ. ಕುದ್ರೋದ್ರಾಗ ಇವ್ರು 4 ಮಂದಿ ಏನು ಕಳ್ಳರಿದ್ರು. ಅದ್ರಾಗ ಒಬ್ಬ ಏನು ಮಾಡಿದ, ಹಾರಿ ತೊಗೊಂಡು ಹೋಗಿದ್ರು, ಸಲಿಕಿ ತೊಗೊಂಡು ಹೋಗಿದ್ರು, ಪಿಕಾಸಿ ತೊಗೊಂಡು ಹೋಗಿದ್ರು. ಅವಾಗ ಹಿಂಗೆ ಮಣ್ಣು ಕುತ್ಕೊಂತ ಕುಟ್ಟಕ್ಕತ್ತಿದ್ರಂತಲ್ಲೇ ಗಿಡದ ಬುಡಕ್ಕೆ. ಎಲ್ಲಿ? ಬಿಲ್ಪತ್ರಿ ಹೊನದಾಗ ಮಣ್ಣು ಕುಟ್ಕೊಂತ ಒಬ್ಬ ಹಾರಿ ತೊಗೊಂಡು ಹಿಂಗೆ ಕುಟ್ಟಕ್ಕತ್ತಿದ್ದು. ಸುಮ್ಮನೆ ಹಂಗೆ ಏನು ಖಾಲಿ ಕುಂದ್ರಬಾರ್ದು ಅಂತ ತಿಳ್ಕೊಂಡು ಹಿಂಗೆ ಸುಮ್ಮನೆ ಕುತ್ಕೊಂಡು ಕುಟ್ಟಕ್ಕತ್ತಿದ್ದಂತ. ಹಿಂಗೆ ಹಾರಿ ಕೆಳಗೆ ಹೋತಂತ. ಕೆಳಗೆ ಹೋದ ಬಳಿಕ ಅವ ಅಂದ, ಇಲ್ಲ ಇವನ ಮಗ್ಲು ಕುಂತವ್ ಮತ್ತೊಬ್ಬ ಕಳ್ಳಂದಂತ. ಏನೋ ಮರೆ ಹಾರಿ ಬಡಗ್ಗನ ಹೋಯ್ತಲ್ಲ, ಯಾಕೋ ಏನೋ ತಡಿ ನೋಡೋಣ ಅಂತ ತಿಳ್ಕೊಂಡು ಸಲಿಕಿ ತೊಗೊಂಡು ಮತ್ತೆ ಮಣ್ಣು ತೆಗೆದ್ರಂತ. ಮತ್ತೆ ಮಣ್ಣು ತೆಗೆದ್ರಂತ. 1 ಫೂಟ್ ತೆಗೆದ್ರು, 2 ಫೂಟ್ ತೆಗೆದ್ರು, 3 ಫೂಟ್ ತೆಗೆದ್ರು. ಶರಣರ 3 ಫೂಟ್ ತೆಗೆಯುವುದ್ರೊಳಗಾಗಿ ಏನಂತ ತಿಳ್ಕೊಂಡಂದ್ರೆ ಶರಣರ ಒಂದು ಮಾತು ಹೇಳಿದ್ರು, ಋಷಿ ಆಡಿದ ಮಾತು ಉಸಿಯಲ್ಲೋ ತಮ್ಮ ಅಂತ ತಿಳ್ಕೊಂಡಂತಾರ. ಶರಣರ ಮಾಡಿರ್ತಕ್ಕಂಥ ಮಾತು ಎಂದೂ ಕೂಡ ಉಸಿ ಹೋಗಂಗಿಲ್ಲ. ನಮ್ಮವ ನಿಮ್ಮವ ಎಲ್ಲ ಉಸಿ ಬೀಳ್ತಾವ. ಶರಣರ ನಮ್ಮವ ನಿಮ್ಮವೆಲ್ಲ ಉಸಿ ಬೀಳ್ತಾವ. ನಮ್ಮವೆಲ್ಲ ಮಾತು ಹೆಂಗೆ ಅಂತ ತಿಳ್ಕೊಂಡಂದ್ರೆ ಗಾಳ್ಯಾಗ ಮಾತಾಡಿದವು, ಹಿಂಗೆ ಮಾತಾಡಿ ಹಿಂಗೆ ಹೋಗ್ಬಿಡ್ತಾವ. ನೀರಿನಾಗ ಮಾತಾಡಿದಂಗೆ, ಕಟ್ಟಿಗೆ ಮೇಲೆ ಮಾತಾಡಿದಂಗೆ, ಕಬ್ಬಿಣಿ ಮೇಲೆ ಬರದಂಗೆ ಮಹಾತ್ಮರ ಮಾತು ಅಂತ ಕರೀತಾರೆ. ಕಬ್ಬಿಣಿ ಮೇಲೆ ಬರದಂಗೆ ಮಹಾತ್ಮರ ಮಾತು. ಕಬ್ಬಿಣಿ ಮೇಲೆ ಬರದ್ರಂದ್ರೆ ಅಳಕಾಗಂಗಿಲ್ಲಲ್ಲ. ಹಂಗ ಋಷಿ ಆಡಿದ ಮಾತು ಉಸಿಯಲ್ಲೋ ತಮ್ಮ ಎನ್ನುವ ಹಾಗೆ ಶರಣರು ಹೇಳಿದ್ರು, ನಿಮಗೆ ಕೊಡಬೇಕಾಗಿರುವಂಥ ಹಣ ಪರಮಾತ್ಮ ಕೊಡ್ತಾನೆ ಹೋಗ್ರಿ ಅಂತ ತಿಳ್ಕೊಂಡಿದ್ರು. 3 ಫೀಟ್ ತೆಗೆಯುವುದ್ರೊಳಗಾಗಿ ಹಂಡೆ ತುಂಬ ಬಂಗಾರವೇ ಸಿಕ್ಕಿತ್ತು. ಶರಣರು ಹಂಡೆ ತುಂಬ ಬಂಗಾರ. 4 ಮಂದಿ ಕಳ್ಳರಂತಾರ, ನೋಡಿದ್ರಂತ, ಏನಪ್ಪ ಇದು ಬಂಗಾರ ಅಂದ್ರವ್ರು. ಶರಣರು ಸುಳ್ಳು ಹೇಳಿಲ್ಲ, ನಿಮಗೆ ಕೊಡಬೇಕಾಗಿರುವಂಥ ಹಣ ಪರಮಾತ್ಮ ಕೊಡ್ತಾನೆ ಹೋಗ್ರಿ ಅಂತ ತಿಳ್ಕೊಂಡ ಬಳಿಕ ಹಂಡೆ ತುಂಬ ಬಂಗಾರ ಏನಿತ್ತಿವ, ಹಂಡೆ ತುಂಬ ಬಂಗಾರ ಇತ್ತು. ನಮಗೆ ಬಂಗಾರ ಅಂದ್ರೆ ಭಾಳ ಇಷ್ಟ, ಹೌದಲ್ಲೇವು? ನಿಮಗೂ ಭಾಳ ಇಷ್ಟ. ಬಂಗಾರ ಸಲುವಾಗಿ ಎಷ್ಟೆಷ್ಟು ಮಂದಿ ನೀವು ಎಷ್ಟು ಗುಟ ನಿಮ್ಮ ಯಜಮಾನ್ರ ಗುಟ ಎಷ್ಟು ಸಲ ಗುದ್ದಾಡಿರಕ್ಕಿಲ್ಲ. ಅಲ್ಲಿ ಈಗ ಗುದ್ದಾಡಂಗಿಲ್ಲ ಬಿಡು ನೀವು. ಈ ಬಂಗಾರ ಭಾಳ ಸಸ್ತನ ಆಗಿಲ್ಲ. ಅದು ಎಷ್ಟೈತೆವ? ಎಷ್ಟೈತೆ? 2 ಲಕ್ಷ ಐತೆ ಅಂದರು.
ಇನ್ನು ಮೇಲೆ ಒಟ್ಟಾಗಿ ಕೇಳಬೇಡ್ರಿ ಅವ. ನಿಮ್ಮ ಯಜಮಾನ್ರ ಒಟ್ಟಾಗಿ ಕೇಳಕ್ಕೆ ಹೋಗ್ಬೇಡ್ರಿ. ಏನಂತ ಬಂಗಾರ ಸುದ್ದಿನ ಕೇಳ್ರಿ, ಆದ್ರೆ ಹೋಗ್ರಿ, ಗಂಡನ ಕರ್ಕೊಂಡು ಹೋಗ್ರಿ, ಜುವೆಲರಕ್ಕ ನೋಡ್ರಿ, ನೋಡಿ ತೃಪ್ತಿ ಪಡ್ಕೊಂಡು ಹೊಳ್ಳಿ ಬಂದ್ಬಿಡ್ರಿ. ನೋಡ್ಬೇಕಷ್ಟೆ. ನಾವು ಹಾಕ್ಕೊಳಕ್ಕೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಹಿಂಗೆ ನೋಡೋದು. ಬಂಗಾರ ಅಂದ್ರೆ ಕೆಲವೊಂದ್ರ ಮಂದಿ ಹೆಣ್ಮಕ್ಳದ್ದು ಭಾಳಷ್ಟು ಮನಸ್ಸು ಕಳವಳ ಹಾಕಿರ್ತೈತಿ. ಅವ್ರ ಮಗ್ಳು ಮನೆಯಾರು ಹಾಕ್ಕೊಂಡ್ರು ಅಂದ್ರೆ ನಾನು ಯಾವಾಗ ಹಾಕ್ಕೊಂಡೆ ನೀವು, ಅವ್ರ ಪಾಟ್ಲಿ ಹಾಕ್ಕೊಂಡ್ರೆ ನಾನು ಯಾವಾಗ ಹಾಕ್ಕೊಂಡೇನು ಅಂತ ಹಿಂಗೆ ಅಂತಿರ್ತೈತಿ. ಅನ್ನಂಗಿಲ್ಲೇನು? ಹಂಗೆ ಬಂಗಾರ ಅಂದ ಬಳಿಕ ಮನಸ್ಸು ಕಳವಳ ಪಡ್ತದ. ಎಲ್ಲರ ಮನಸ್ಸು ಅಷ್ಟೇ. ಮನಸ್ಸು ಅನ್ನೋದು ಹೆಂಗಿರ್ತದ ಅಂತ ತಿಳ್ಕೊಂಡ್ರೆ ಬಂಗಾರವನ್ನು ನೋಡಿದ ಬಳಿಕ ಮನಸ್ಸು ಮತ್ತಷ್ಟು ಏನಾಗ್ತದೆ, ಮತ್ತೆ ಕಳವಳ ಪಡ್ತೈತಿ. ಹೌದಲ್ಲ? ಮಗ್ಳ ಮನೆಯಾರು ಬಂಗಾರ ಹಾಕ್ಕೊಂಡಿದ್ರಂತ, ಹೆಣ್ಮಗಳು ಹಾಕ್ಕೊಂಡಿದ್ಲು. ಆ ಹೆಣ್ಮಗಳು ಮುದುಕಿ, ಆಕೆ ಏನಂದ್ಲು, ನಾನು ಹಾಕ್ಕೋಬೇಕಂತಂತದು. ನಾನು ಬಂಗಾರ ಹಾಕ್ಕೋಬೇಕು, ಎಲ್ಲರೂ ಹಾಕ್ಕೊಂಡಾರ ಅಂತ ತಿಳ್ಕೊಂಡು ನಾನು ಹಾಕ್ಕೋಬೇಕು ಅಂತ ತಿಳ್ಕೊಂಡು ಅದು ಭಾಳ ಪ್ರಯತ್ನ ಪಡಕತ್ತೀವಿ. ಹಂಗೆ ಅನ್ನೋದ್ರಾಗ ಅದು ಏನಾಯ್ತು ಅಂತ ತಿಳ್ಕೊಂಡು ಅಂದ್ರೆ ಇವ ಬಂಗಾರ ಹಾಕ್ಕೋಬೇಕು ಅಂತ ತಿಳ್ಕೊಂಡು ದುಡಿಯಾಕತ್ತಿ. ಅದು ಎಲ್ಲರೂ ಹಾಕ್ಕೊಂಡ್ರೆ ನಾನು ದುಡಿಬೇಕಂತ ತಿಳ್ಕೊಂಡು ಬಂಗಾರ ಸಲುವಾಗಿ ಹಾಕ್ಕೋಬೇಕಂತ ತಿಳ್ಕೊಂಡು ಏನು ಮಾಡ್ತಿ, ರೊಕ್ಕ ಗೊಳೆ ಮಾಡ್ತಿ. ಒಂದಿಷ್ಟು ರೊಕ್ಕ, ಒಂದು 40-45 ಸಾವಿರ ರೂಪಾಯಿ ರೊಕ್ಕ ಗೊಳೆ ಮಾಡ್ತಿ. ಹೋಗಿ ಅದು ಏನು ಮಾಡ್ತಿ, 2 ಪಾಟ್ಲಿ ತಂತು. ಏನಂತ ಏನು ತಂತೇವ? 2 ಪಾಟ್ಲಿ ತಂತು. 2 ಪಾಟ್ಲಿ ತಂದು ಏನು ಮಾಡಿತ್ತು, 2 ಕೈಯಾಗ ಹಾಕ್ಕೊಂಡು ಬಳಿಕ ಅದು ಏನು ಮಾಡಿತ್ತು, ಮಂದಿ ಕೇಳ್ಬೇಕು. ಅದಕ್ಕೆ ಮಂದಿ ಕೇಳಿದ್ರೆ ಸಮಾಧಾನ ಇರ್ತೈತೆ. ಎಲ್ಲರಿಗೆ ಅಷ್ಟ. ನೀವು ಯಾವ ಬಂಗಾರ ಕೊಳ್ಳಾಗ ಹಾಕ್ಕೊಂಡಿರ್ತಿರಲ್ಲ, ಹಾಕ್ಕೊಂಡು ಬಳಿಕ ಪಕ್ಕದವ್ರು ಕೇಳ್ಬೇಕು, ಯಾವಾಗ ತಂದಿದ್ದು, ಎಷ್ಟು ಕೊಟ್ಟು ತಂದಿದ್ದು, ಏನು ಕೊಟ್ಟಿದೆ ಅಂತ ಅನ್ಕೊಂಡು ಎಲ್ಲ ಕೇಳ್ಬೇಕು. ಹಿಂಗೆ ಕೇಳಿದ್ರಪ್ಪ ಅಂದ್ರೆ ಸಮಾಧಾನ ಇರ್ತೈತಿಲ್ಲ, ಸಮಾಧಾನ ಆಗಿಲ್ಲ. ಆ ಮುದುಕಿ ಯಾರು ಹಿಂಗಂತ ಓತು, ಮಗ್ಳ ಮನ್ಯಾಕೆ ಓತು, ಹಿಂಗೆ ಕೈ ಹಿಂಗೆ ಮಾಡಾಕತ್ತಿಲ್ಲ, ಹಿಂಗೆ ಮಾಡಿದ್ ಯಾರು ಕೇಳಿಲ್ಲ. ಅದಕ್ಕೆ ಯಾರು ಕೇಳಿಲ್ಲ. ಮತ್ತು ಪಕ್ಕದ ಮನ್ಯಾಗ ಹೋದ್ಲು, ಹಿಂಗೆ ಮಾಡಿದ್ಲು, ಒಟ್ಟು ಯಾರು ಕೇಳಲಿಲ್ಲ. ಮನ್ಯಾಗ ಮುಂದವ್ರು ಬಂದ್ಲು, ಮನೆ ಮುಂದೆ ಬರೋದ್ರಾಗ ಏನು ಮಾಡಿದ್ಲು ಅಂತ ತಿಳ್ಕೊಂಡ್ರೆ ಕಸಬರ್ಗಿ ತೊಗೊಂಡು ಹಿಂಗೆ ಕಸಾನ ಕತ್ತಿದ್ಲು. ಹಿಂಗೆ ಕಸ ಅನ್ನೋದು ಹಿಂಗೆ ಕೈ ಹಿಂಗೆ ಮಾಡೋದು. ತಂದೇನೇನು ಅರಮನೆ ಐತೇನ, ಇಷ್ಟು ಅಂದ್ಬಿಟ್ರೆ 2 ಬಾರಿಗೆ ಅಂದ್ರೆ ಮುಗಿದು ತಕ್ಕಿದ್ದೆ. ಆಕೆ ಏನು ಮಾಡಿದ್ಲು, ತನ್ನ ಮನೆ ಅಂದ್ಲು, ಮಗ್ಳ ಮನೆ ಅನ್ಕೊಂತ ಎಲ್ಲಿಗೆ ಬಂದ್ಲು, ರುದ್ರಮುನೀಶ್ವರ ಮಠ ಅನ್ಕೊಂತ ಬಂದ್ಲಿ. ಅವ ಇಲ್ಲಿ ಮಠ ಬಂದರು, ಯಾವಾಗ ತಂದು, ಎಷ್ಟು ಕೊಡು ತಂದು, ಯಾವಾಗ ತಂದು, ಎಷ್ಟು ತಂದು ಅಂದು, ಎಷ್ಟು ಕೊಡು ತಂದು ಅಂತ ತಿಳ್ಕೊಂಡು ಯಾರು ಕೇಳೇ ಇಲ್ಲ. ಹೆಣ್ಮಗಳು ಸಿಟ್ಟು ಬಂತು, ಓದ್ಲು, ಇತ್ತಲ್ದಾಗ ಹೋದ್ಲು, ಬಣಿವಿತ್ತು, ಬಣಿವಿಗೆ ಬೆಂಕಿ ಹಚ್ಚಿ ಅಯ್ಯೋ ನನ್ನ ಬಣಿವ್ಯಾ ಅಂದ್ಲು. ಇಡೀ ಊರು ಮಂದಿ ಬಕೆಟು ಕೊಡ ತಗೊಂಬಂದು ನೀರು ಹಾರ್ಸಾಕತ್ತಿದ್ರು. ಆ ಬೆಂಕಿ ಬೆಳಕಿನೊಳಗೆ ಈಕೆ ಬಣಿವೆ ಅಂತಿದ್ದಲ್ಲ, ಬೆಂಕಿ ಬೆಳಕಿನೊಳಗೆ ಪಾಟ್ಲಿ ಪಳಪಳ ಲಕ್ಕ ಹೊಳೆಯಕತ್ತಿತ್ತು. ಅದ್ರಾಗ ಬಂದು ಒಬ್ಬ ಮುದುಕಿ ಬಂದು ಕೇಳಕತ್ತಿತ್ತು. ಏನಂತ, ಎಷ್ಟು ಕೊಟ್ಟು ತಂದಿ ಈ ಪಾಟ್ಲಿನ? ಇದಾ ಮಾತ ಮುಂಜಾನೆ ಕೇಳಿದ್ರೆ ನಾನು ಯಾಕೆ ಬಣಿಗೆ ಬೆಂಕಿ ಹಚ್ತಿದ್ದೆ ಅಂದಕ್ಕೆ. ಕೇಳ್ರಿ, ಮತ್ತೆ ಬಣಿಗೆ ಬೆಂಕಿ ಹಚ್ತೈತೆ ಮಂದಿ. ಸೀರೆ ಉಟ್ಕೊಂಡ್ರು ಕೇಳ್ರಿ, ಪಾಟ್ಲಿ ಹಾಕ್ಕೊಂಡ್ರು ಕೇಳ್ರಿ, ನಕ್ಲೆಸ್ ಹಾಕ್ಕೊಂಡ್ರು ಕೇಳ್ರಿ, ಕಟ್ಟಣಿ ಸರ ಹಾಕ್ಕೊಂಡ್ರು ಕೇಳ್ರಿ ಮತ್ತೆ. ಇಲ್ಲಾಂದ್ರೆ ಬಣಿಗೆ ಬೆಂಕಿ ಹಚ್ತೈತೆ ಮಂದಿ. ಬಂಗಾರ 4 ಮಂದಿ ಕಳ್ಳರ ಮನಸ್ಸು ಏನಂತ ತಿಳ್ಕೊಂಡಂದ್ರೆ, ಅಲ್ಲಿವರೆಗೂ ಕೂಡ ನಾವು ಲೂಟಿ ಮಾಡಬೇಕು, ಕಳ್ಳತನ ಮಾಡ್ಬೇಕಂತ ತಿಳ್ಕೊಂಡು ಬಂದಿರತಕ್ಕಂಥ 4 ಜನ ಕಳ್ಳರಂತಾರ. ಏನಂತ ಅಂತ ತಿಳ್ಕೊಂಡಂದ್ರೆ, ಬಂಗಾರವನ್ನು ನೋಡಿದ ಬಳಿಕ ಮನಸ್ಸು ಕಳವಳ ಪಡಲಿಲ್ಲ. ಈ ಬಂಗಾರ ಶರಣರು ಹೇಳ್ಯಾರ ಅಂದ ಬಳಿಕ ಶರಣರ ಆಡಿದ ಮಾತಿನೊಳಗೆ ಹುಸಿಯಾಗಿಲ್ಲ. ಈ ಬಂಗಾರವನ್ನು ನಾವು ಒಯ್ಯಬಾರ್ದು, ಈ ಬಂಗಾರವನ್ನು ಶರಣರ ದಾಸೋಹಕ್ಕೆ ಸಮರ್ಪಣೆ ಮಾಡೋಣ ಅಂತ ತಿಳ್ಕೊಂಡು 4 ಜನ ಕಳ್ಳರನ್ನ ಕತ್ತಿದ್ರಂತ. ನೋಡಿ, ಎಂಥವ್ರು ಇರಬೇಕು ಈ ಜಗತ್ತಿನೊಳಗ. ಕಳ್ಳರ ಕಣ್ಣನ್ನು ತೆರಸಿ ಒಳ್ಳೆಯ ಮಾರ್ಗವ ಹಿಡಿಸಿ, ಮೊಡ್ಡರಿಗೆ ಜ್ಞಾನ ಉದಯಿಸಿ, ಬಡವರ ಬಂಧು ಎನಸಿ, ಅಮರ ಉಳಿದೆ ಜಗದಿ ನೀನು, ಜಗದ ತುಂಬೆಲ್ಲ ನಿನ್ನ ನಾಮ, ಶರಣ ಬಸವ ನಿನ್ನ ನಾಮ, ಭಕ್ತ ಜನಕ್ಕೆ ಪ್ರೇಮ. ಅರಳಗುಂಡಗಿ ಜ್ಯೋತಿ ನೀನು, ಅರಳಗುಂಡಗಿ ಜ್ಯೋತಿ ನೀನು, ಜಗದ ತುಂಬೆಲ್ಲ ನಿನ್ನ ನಾಮ, ಜಗದ ತುಂಬೆಲ್ಲ ನಿನ್ನ ನಾಮ, ಶರಣ ಬಸವ ನಿನ್ನ ನಾಮ, ಭಕ್ತ ಜನಕ್ಕೆ ಪ್ರೇಮ. ಶರಣ ಬಸವ ನಿನ್ನ ನಾಮ, ಭಕ್ತ ಜನಕ್ಕೆ ಪ್ರೇಮ. ಅರಳಗುಂಡಗಿ ಜ್ಯೋತಿ ನೀನು,
ಅರಳಗುಂಡಿಗೆ ಜ್ಯೋತಿ ನೀನು ಜಗದ ತುಂಬೆಲ್ಲ ನಿನ್ನ ನಾಮ. ಅರಳಗುಂಡಿಗೆಯಲ್ಲಿ ಜನಿಸಿದೆ ಶರಣ, ಅರಳಗುಂಡಿಗೆಯಲ್ಲಿ ಜನಿಸಿದೆ ಶರಣ. ನಂಬಿದ ಭಕ್ತರಿಗೆ ಇರಲಿ ನಿನ್ನ ಕರುಣ, ನಂಬಿದ ಭಕ್ತರಿಗೆ ಇರಲಿ ನಿನ್ನ ಕರುಣ. ದಾಸೋಹ ಮೂರುತಿಯನಸಿ ಜಗದ ಕೀರ್ತಿಯ ಗಳಿಸಿ, ದಾಸೋಹ ಮೂರುತಿಯನಸಿ ಜಗದ ಕೀರ್ತಿಯ ಗಳಿಸಿ. ಭಕ್ತರಿಗೆ ಜ್ಞಾನ ಉದಯಿಸಿ, ಭಕ್ತರಿಗೆ ಜ್ಞಾನ ಉದಯಿಸಿ. ದಾಸೋಹ ಮೂರುತಿಯನಸಿ ಅಮರ ಉಳಿದಿ ಜಗದಿ ನೀನು, ಅಮರ ಉಳಿದಿ ಜಗದಿ ನೀನು. ಜಗದ ತುಂಬೆಲ್ಲ ನಿನ್ನ ನಾಮ, ಜಗದ ತುಂಬೆಲ್ಲ ನಿನ್ನ ನಾಮ. ಶರಣ ಬಸವ ನಿನ್ನ ನಾಮ ಭಕ್ತ ಜನಕ್ಕೆ ಪ್ರೇಮ, ಶರಣ ಬಸವ ನಿನ್ನ ನಾಮ ಭಕ್ತ ಜನಕ್ಕೆ ಪ್ರೇಮ. ಅರಳಗುಂಡಿಗೆ ಜ್ಯೋತಿ ನೀನು ಜಗದ ತುಂಬೆಲ್ಲ ನಿನ್ನ ನಾಮ. ನಿಷ್ಠವಂತನೆಂದು ಎನಸಿ ಶ್ರೇಷ್ಠವಾದ ಹೆಸರನ್ನು ಗಳಿಸಿ, ನಿಷ್ಠವಂತನೆಂದು ಎನಸಿ ಶ್ರೇಷ್ಠವಾದ ಹೆಸರನ್ನು ಗಳಿಸಿ. ಭಕ್ತರ ಕಷ್ಟವ ಅಳಿಸಿ ಮುಕ್ತಿಯ ಮಾರ್ಗವ ಎಡಿಸಿ, ಭಕ್ತರ ಕಷ್ಟವ ಅಳಿಸಿ ಮುಕ್ತಿಯ ಮಾರ್ಗವ ಹಿಡಿದಿ. ಅಮರ ಉಳಿದಿ ಜಗದಿ ನೀನು ಜಗದ ತುಂಬೆಲ್ಲ ನಿನ್ನ ನಾಮ. ಕಳ್ಳರ ಕಣ್ಣನ್ನು ತೆರಸಿ ಒಳ್ಳೆಯ ಮಾರ್ಗವ ಹಿಡಿಸಿ, ಕಳ್ಳರ ಕಣ್ಣನ್ನು ತೆರಸಿ ಒಳ್ಳೆಯ ಮಾರ್ಗವ ಹಿಡಿಸಿ. ಮಡ್ಡರಿಗೆ ಜ್ಞಾನ ಉದಯಿಸಿ ಬಡವರ ಬಂಧು ಎನಸಿ. ಅಮರ ಉಳಿದಿ ಜಗದಿ ನೀನು, ಅಮರ ಉಳಿದಿ ಜಗದಿ ನೀನು. ಜಗದ ತುಂಬೆಲ್ಲ ನಿನ್ನ ನಾಮ, ಶರಣ ಬಸವ ನಿನ್ನ ನಾಮ ಭಕ್ತ ಜನಕ್ಕೆ ಪ್ರೇಮ, ಶರಣ ಬಸವ ನಿನ್ನ ನಾಮ ಭಕ್ತ ಜನಕ್ಕೆ ಪ್ರೇಮ. ಅರಳಗುಂಡಿಗೆ ಜ್ಯೋತಿ ನೀನು ಜಗದ ತುಂಬೆಲ್ಲ ನಿನ್ನ ನಾಮ, ಜಗದ ತುಂಬೆಲ್ಲ ನಿನ್ನ ನಾಮ, ಜಗದ ತುಂಬೆಲ್ಲ ನಿನ್ನ ನಾಮ. ಕಳ್ಳರು ಬಂಗಾರ ತಗೊಂಡು ಮನೆಗೆ ಹೋಗಲಿಲ್ಲ. ಯವ್ವ ಸಿಕ್ಕಿರುವಂಥ ಬಂಗಾರ ತಗೊಂಡು ಎಲ್ಲಿಗೆ ಬಂದರು? ಶರಣಬಸಪ್ಪನ ಹತ್ರ ಬಂದರು. ಯಪ್ಪ ಈ ಬಂಗಾರ ನಮಗೆ ಬೇಡ, ಈ ಬಂಗಾರ ತಗೊಂಡು ಏನು ಮಾಡು, ದಾಸೋಹಕ್ಕಿರಲಿ ಅಂದ್ರೆ ಅವರು. ಹಂಗಂದ ಬಳಿಕ ಶರಣಪ್ಪನವ್ರು ಏನಂದ್ರೆ ಏನ್ರಿ, ಭಾಳ ಚಲೋ ಮಾಡಿದ್ರಪ್ಪ, ಸಿಕ್ಕೈತಿ ಇಲ್ಲೇ ಹೇಳ್ರಿ ಹೋಗ್ರಂದ್ರನ. ನಮ್ಮಂಥವ್ರಾಗಿದ್ರೆ ಯವ್ವ ನಮ್ಮಂಥವ್ರಾಗಿದ್ರೆ ಏನು ಅಕಸ್ಮಾತ್ ಬಂಗಾರ ಸಿಕ್ಕಿತ್ತಂದ್ರೆ ಇಲ್ಲಿ ಇಟ್ಟು ಹೋಗ್ಬಿಡ್ರಿ, ಪುಣ್ಯ ಬರ್ತೈತೆ ಅಂತ. ಅವ್ರಂದರು ಯಪ್ಪ ತಗೋರಿ ಬಂಗಾರ ಅಂದರು. ಒಲ್ಯಪ್ಪ ಅಂದರು. 4 ಮಂದಿಗೆ 4 ಭಾಗ ಮಾಡಿ ಬಂಗಾರವನ್ನು ಏನು ಮಾಡ್ತಾರೆ ಶರಣರು, ಹಂಚಿದ್ರು. ಹಂಚಿ ಏನಂತಾರ, ಇವತ್ತಿನಿಂದ ನೀವು ಕಳು ಮಾಡುವುದನ್ನು ನಿಲ್ಲಿಸ್ಬೇಕಂದ್ರು.
ಇವತ್ತಿನಿಂದ ನೀವು ಕಳು ಮಾಡುವುದನ್ನು ನಿಲ್ಲಿಸಿ ಸತ್ಯ ಶುದ್ಧವಾದ ಕಾಯಕವನ್ನು ಒಕ್ಕಲತನವನ್ನು ಮಾಡಿಕೊಂಡು ಹೋಗ್ರಿ, ನಿಮ್ಮ ಜೀವನ ಪಾವನ ಆಕತ್ತೆ ಅಂತ ತಿಳ್ಕೊಂಡು ಬಂಗಾರವನ್ನು ಹಂಚಿ ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸಿದ್ರಂತ. ನೋಡಿ ಎಷ್ಟು ಯೋಗ್ಯತೆ ಇರಬೇಕು. ಅದಕ್ಕೆ ಅವರು ಶರಣರು ಅಂತ ಕರೆದರು. ಹಾಗಿರುವಂಥ ಸಮಯದೊಳಗೆ ಸ್ವಲ್ಪ ದಿನಗಳಾದ ಬಳಿಕ ಅರಳಗುಂಡಿಗೆ ಒಳಗೆ ಜನ ಎಲ್ಲ ಮಾತಾಡೋರು ಏನಂತ, ಮಹದಮ್ಮ ತಾಯಿಯವರು ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಹಿಂಗೆ ಅನ್ನೋರು. ಆದರೆ ಏನೂ ಗೊತ್ತಿಲ್ಲ, ಗುರುವಿನ ಕೃಪೆಯಿಂದ ಆ ಮಹದಮ್ಮ ತಾಯಿಯವರು 3 ತಿಂಗಳ ಗರ್ಭಿಣಿ ಆದರು. 3 ತಿಂಗಳ 4 ತಿಂಗಳ 4 ತಿಂಗಳದಾಗ ಯಾವ ಬುತ್ತಿ ಕೊಡ್ತೀರಿವ? ಯಾವ ಬುತ್ತಿ? ನಾರಿ ಬುತ್ತಿ, ಹೌದಲ್ಲ? ಅದಕ್ಕೆ ನಾರಿ ಬುತ್ತಿ ಅಂತೀರನ? 4 ತಿಂಗಳದಾಗ ಇನ್ನೊಂದು ಯಾವುದೋ ಬುತ್ತಿ ಅಂತಾರಲ್ಲ ನೀವು? ಇನ್ನೊಂದು ನಮ್ಮ ಕಡೆ ಅಂತಾರೆ ಕಾಳು ಬುತ್ತಿ ಅಂತ. ಅದು ಕಳ್ಳ ಬುತ್ತಿ ಅಲ್ಲ, ಕರಳ ಬುತ್ತಿ ಅಂತ. 4 ತಿಂಗಳದಾಗ ಜೀವ ಕಾಳ ತುಂಬಿರ್ತೈತಿ, ಜೀವ ಬಂದಿರ್ತೈತಿ ಆ ಮಗುವಿಗೆ. ಅದಕ್ಕೆ ಕರಳ ಬುತ್ತಿ ಅಂತ ಕರೀತಾರೆ. 4 ತಿಂಗಳದೊಳಗೆ ಕರಳ ಬುತ್ತಿ. ನಿಮಗೊಂದು ನೆನಪಿರಲಿ, ಯಾರು ಗರ್ಭಿಣಿ ಇರುವಂಥ ತಾಯಿಂದರೆ ಇದೀರಿ, ಗರ್ಭಿಣಿ ಇರುವಂಥ ತಾಯಿಂದರೆ ಏನು ಮಾಡಬೇಕು? ಸದಾವಕಾಲ ರುದ್ರಮುನೀಶ್ವರ ಭದ್ರಕಾಳಮ್ಮನ ಸ್ಮರಣೆ ಮಾಡಿರಿ. ಭದ್ರಕಾಳಮ್ಮ ಮತ್ತು ರುದ್ರಮುನೀಶ್ವರ ಸ್ಮರಣೆ ಮಾಡಿರಿ. ಯಾಕಂತ ತಿಳ್ಕೊಳ್ಳೋದು ನೆನಪಿರಲಿ, ನೀವೆಲ್ಲರೂ ಶರಣಬಸವೇಶ್ವರ ಪುರಾಣವನ್ನು ಕೇಳಿದವರು, ಸಿದ್ಧಾರೂಢರ ಪುರಾಣವನ್ನು ಕೇಳಿದವರು. ಸುಮಾರು 52 ವರ್ಷಗಳ ಪರ್ಯಂತರ ನಿಮ್ಮೂರಿನೊಳಗೆ ಪುರಾಣ ನಡೆದೈತೆ. ಅದಕ್ಕೆ ನೆನಪಿರಲಿ, ನಾನೂ ಕೂಡ ಗರ್ಭಿಣಿ ಇರುವಂಥ ತಾಯಂದ್ರೆ ಹೇಳಕತ್ತೀನಿ, ತಾಯಂದ್ರ ನಾನೂ ಕೂಡ ಶರಣಬಸವೇಶ್ವರನಂತ ಮಗನಿಗೆ ಜನ್ಮವನ್ನು ಕೊಡಬೇಕಂತ ತಿಳ್ಕೊಂಡು ಗರ್ಭಿಣಿ ಇರುವ ತಾಯಂದ್ರೆ ಸದಾವಕಾಲ ರುದ್ರಮುನೇಶ್ವರ ಜಪವನ್ನು ಮಾಡಿರಿ, ನಾಮಸ್ಮರಣೆ ಮಾಡಿರಿ. ಮುಂದೆ ನಿಮಗೆ ಹುಟ್ಟುವಂಥ ಮಕ್ಕಳು ಅಂಥ ಮಕ್ಕಳು ಹುಡ್ತಾವ್ಯವ, ಅಂಥ ಮಕ್ಕಳು ಹುಡ್ತಾವ. ಅದಕ್ಕೆ ಗರ್ಭಿಣಿ ಇರುವ ಸಮಯದೊಳಗೆ ಒಟ್ಟ ಚಾಡಿ ಹೇಳಬೇಡ್ರಿ ಚಾಡಿ ಹೇಳಕ್ಕೆ ಹೋಗ್ಬೇಡ್ರಿ. ಚಾಡಿ ಹೇಳಬೇಡ್ರಿ, ಚಾಡಿ ಕೀಳಕ್ಕೆ ಹೋಗ್ಬೇಡ್ರಿ, ಚುಚ್ಚಿ ಮಾತಾಡಬೇಡ್ರಿ, ಅವಾಚ್ಯ ಶಬ್ದಗಳನ್ನು ಮಾತಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ಮಕ್ಕಳ ಮೇಲೆ, ಗರ್ಭದೊಳಗಿರುವಂಥ ಕೂಸಿನ ಮೇಲೆ ಪರಿಣಾಮ ಬೀರ್ತೈತದ. ಗರ್ಭದೊಳಗಿರುವಂಥ ಕೂಸಿನ ಮೇಲೆ ಪರಿಣಾಮ ಬೀರ್ತದ. ನೀವೇನು ಮಾತಾಡ್ತೀರಿ? ಸುಳ್ಳು ಹೇಳಿದ್ರೆ ಮಗ, ಸುಳ್ಳು ಹೇಳುವಂಥ ಮಗ ಹುಡ್ತಾನ. ನೀವು ಕಳುವು ಮಾಡಿದ್ರಿ ಅಂತ ತಿಳ್ಕೊಂಡ್ರೆ ಕಳುವು ಮಾಡುವಂಥ ಮಗ ಹುಡ್ತಾನ. ನೀವು ಚಾಡಿ ಹೇಳಿದ್ರಿ ಅಂತ ತಿಳ್ಕೊಂಡ್ರೆ ಅಕಸ್ಮಾತ್ ಊರಿಗೆ ಬೆಂಕಿ ಹಚ್ಚುವಂಥ ಮಗ ಹುಡ್ತಾನ. ನೋಡ್ರಿ, ನೆನಪಿರಲಿ, ಊರಿಗೆ ಬೆಂಕಿ ಹಚ್ಚು ಮುಂದೆ ಮಗ ಎಂತ ಹುಡ್ತಾನ? ಇಲ್ಲಿದ್ದದ್ದು ಅಲ್ಲಿ ಹೇಳ್ತಾನೆ, ಅಲ್ಲಿದ್ದದ್ದು ಇಲ್ಲಿ ಹೇಳಿ ಬರ್ತಾನೆ. ಅಂಥ ಮಗ ಹುಡ್ತಾನ. ಅದಕ್ಕೆ ನಮಗೆ ಒಳ್ಳೆಯ ಮಕ್ಕಳು ಹುಟ್ಟಬೇಕಂತ ತಿಳ್ಕೊಂಡ್ರೆ ಸದಾವಕಾಲ ನಾಮಸ್ಮರಣೆ ಮಾಡಿರಿ. ಅದಕ್ಕೆ ಅಂಥ ಒಂದು ನಾಮಸ್ಮರಣೆ ಮಾಡ್ಕೊತಾನೆ ಹೆರಿಗೆ ಆಗಬೇಕಾದ್ರೆ ಅಂಥ ಸಮಯದಲ್ಲಿ ಕೂಡ ಭದ್ರಕಾಳಮ್ಮ ರುದ್ರಮುನೀಶ್ವರ ಜಪ ಮಾಡಿರಿ. ಭದ್ರಕಾಳಮ್ಮ ರುದ್ರಮುನೀಶ್ವರ ಜಪ ಮಾಡಿರಿ, ನಿಮ್ಗೆ ಯಾವುದೇ ತೊಂದರೆ ಇಲ್ಲದೆ ಹೆರಿಗೆ ಆಗ್ತದೆ. ಅದಕ್ಕೆ ತಾವೆಲ್ಲರೂ ನಿಮ್ಗೆ ಹೇಳೋದು ಏನಂತ ತಿಳ್ಕೊಂಡ್ರೆ, ಗರ್ಭಿಣಿ ಇರುವಂಥ ತಾಯಂದಿರು, ಗರ್ಭದೊಳಗಿರುವಂಥ ಕೂಸು ನೀವು ಮಾತಾಡುವಂಥ ಮಾತುಗಳನ್ನು ಗ್ರಹಣ ಮಾಡ್ತದೆ. ನೀವು ಊಟ ಮಾಡಿರುವಂಥ ಅನ್ನವೂ ಕೂಡ ಅದು ರಕ್ತದ ಮುಖಾಂತರವಾಗಿ ಹೋಗ್ತದೆ. ನೀವು ಗ್ರಹಣ ಮಾಡಿರ್ತಕ್ಕಂಥ ಮಾತುಗಳು ಏನಂತ ತಿಳ್ಕೊಂಡ್ರೆ ಕೇಳುವಂಥ ಶಕ್ತಿ ಬರ್ತದೆ. ನಿಮಗೆ ಗೊತ್ತಿಲ್ಲೇನು? ಮಹಾಭಾರತದಲ್ಲಿ ಒಂದು ಘಟನೆ ನಡೆದು ಹೋಗ್ತೈತೆ. ಏನಂತ ಅಂತ ತಿಳ್ಕೊಂಡ್ರೆ, ಶ್ರೀಕೃಷ್ಣ ಪರಮಾತ್ಮ ತಂಗಿಯಾದ ಸುಭದ್ರೆಯನ್ನು ಕರೆದುಕೊಂಡು ಹೋಗಬೇಕಾದ್ರೆ ತಂಗಿಗೆ ಚಕ್ರವ್ಯೂಹದ ಕಥೆಯನ್ನು ಹೇಳುತ್ತಾ ಹೊರಟಿದ್ದ. ಚಕ್ರವ್ಯೂಹದ ಕಥೆಯನ್ನು ಹೇಳುತ್ತಾ ಹೋಗಬೇಕಾದ್ರೆ ತಂಗಿ ಮಲ್ಕೊಂಡಳೋ ಎದ್ದಳೋ ಅಂತ ತಿಳ್ಕೊಂಡು ಒಂದು ಕ್ಷಣ ಹಿಂಗೆ ಮರಳಿ ನೋಡಿದ ಬಳಿಕ ತಂಗಿಯಾದ ಸುಭದ್ರೆ ಮಲಗಿಕೊಂಡಿದ್ದಳಂತ. ಗರ್ಭದೊಳಗಿರುವಂಥ ಕೂಸು ಕಥೆಯನ್ನು ಕೇಳಿತ್ತಂತ. ಗರ್ಭದೊಳಗಿರುವಂಥ ಕೂಸು ಕಥೆ ಕೇಳಿತ್ತು. ಮುಂದೊಂದು ದಿನ ಮಹಾಭಾರತದಲ್ಲಿ ಒಂದು ಚಕ್ರವನ್ನು ಭೇದಿಸುವಂಥ ಒಂದು ಬರ್ತೈತಿ. ಆ ಸುಭದ್ರ ಮಾತೆ ಮುಂದೊಂದು ದಿನ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳ. ಅವನೇ ವೀರ ಅಭಿಮನ್ಯು ಅಂತ ಕರ್ಕೊಂಡು ಬರ್ತಾರ. ಮಹಾಭಾರತದಲ್ಲಿ ಚಕ್ರವನ್ನು ಭೇದಿಸ್ಬೇಕಂತ ತಿಳ್ಕೊಂಡು ಬಂದಾಗ ಹೊರಗಿಂದ ಒಳಗೆ ಹೋಗುವುದು ಮಾತ್ರ ಗೊತ್ತಾಗಿತ್ತ. ಚಕ್ರವು ಯಾವ ರೀತಿ ಭೇದಿಸ್ಬೇಕಂತ ತಿಳ್ಕೊಂಡು ಹೊರಗಿನಿಂದ ಒಳಗೆ ಹೋಗ್ತಾನೆ, ಒಳಗಿನಿಂದ ಹೊರಗೆ ಬರುವುದಕ್ಕಾಗುವುದಿಲ್ಲ. ಕೊನೆಗೂ ಕೂಡ ವೀರ ಮರಣವನ್ನಪ್ಪಿದ ಅಂತ ಕರೀತಾರೆ. ಅದಕ್ಕೆ ತಾಯಂದ್ರ ನೀವೇನು ಮಾಡ್ರಿ, ಒಟ್ಟ ಸುಳ್ಳು ಹೇಳಬೇಡ್ರಿ, ಚಾಡ ಹೇಳಬೇಡ್ರಿ, ಕಳುವು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಕಳುವು ಮಾಡಕ್ಕೆ ಹೋಗ್ಬೇಡ್ರಿ. ಅಂಥ ಮಕ್ಕಳು ಬೇಡ, ಒಳ್ಳೆಯ ಮಕ್ಕಳು ನಮಗೆ ಬೇಕು. ನೀವೆಲ್ಲ ಸೀಮಂತ ಕಾಣ ಮಾಡಕ್ಕೆ ಬಂದಿರಿ. ಅದಕ್ಕೆ 8 ತಿಂಗಳಿರುವಂಥ ಮಹದಮ್ಮ ತಾಯಿಯವರಿಗೆ ಗರ್ಭಕ್ಕೆ ದೀಕ್ಷೆ ಕೊಡ್ತಾರೆ, ಲಿಂಗ ದೀಕ್ಷೆ ಕೊಡ್ತಾರೆ. ಅವತ್ತಿನ ದಿನಮಾನದಲ್ಲಿ ಏನಂತ ತಿಳ್ಕೊಂಡ್ರೆ, ಅವತ್ತಿನ ದಿನಮಾನದೊಳಗೆ ಹರಳಗುಂಡಿಗೆ ಒಳಗೆ ಸೀಮಂತ ಕಾಣ ಹೆಂಗೆ ನಡೆದಿತ್ತು, ಇವತ್ತು ಹಡಗಲಿ ಗ್ರಾಮದೊಳಗೆ ಅಷ್ಟು ಚಂದ ನಡೆದಿತ್ತಿಲ್ಲೋ ಗೊತ್ತಿಲ್ಲ. ಹರಳಗುಂಡಿಗೆ ಒಳಗೆ ನಾವು ಪುರಾಣದಲ್ಲಿ ಹೇಳ್ಬೋದು ಅಷ್ಟೇ. ಆದರೆ ಇವತ್ತು ಹಡಗಲಿ ಗ್ರಾಮದಾಗ ನಿಜವಾಗಲೂ ಕೂಡ ಮಹಾದೇವಮ್ಮ ತಾಯಿಯವರೇ ಬಂದು ಕುಳಿತುಕೊಂಡಿರುವ ಹಾಗೆ ಭಾಸವಾಗ್ತಾ ಇದೆ. ಅಷ್ಟು ಚಂದ ಕಾರ್ಯಕ್ರಮ ತಾವೆಲ್ಲರೂ ಮಾಡಾಕತ್ತೀರಿ. ಅದಕ್ಕೆ ತಾವೆಲ್ಲರೂ ಏನಂತ ತಿಳ್ಕೊಂಡ್ರೆ, ಗರ್ಭಿಣಿ ಇರುವಂಥ ತಾಯಂದ್ರೆ 2 ಮಾತುಗಳು ಹೇಳ್ತೀನಿ. ಯಾರೋ ಒಬ್ಬರು ಮುದುಕಿ ತುಂಬ ಗರ್ಭಿಣಿ ಇತ್ತು.
ತುಂಬ ಗರ್ಭಿಣಿ ಇರುವಂಥ ಹೆಣ್ಮಗಳಿಗೆ ಅಜ್ಜಿ ಏನು ಮಾಡಿದ್ಲು, ಮುದುಕಿ ಮೊಮ್ಮಗಳಿಗೆ ರವಾದಾಗ ಉಂಡಿ ಕಟ್ಕೊಂಬಂದಿದ್ದು, ತುಪ್ಪದಾಗ ಉಂಡಿ ಕಟ್ಕೊಂಬಂದಿತ್ತು ರವಾದ ಉಂಡಿನ. ಎಲ್ಲ ಕಾರಣ ಮುಗೀತಂತ, ಸೀಮಂತ ಕಾರಣ ಮುಗಿದ ಬಳಿಕ ಮೊಮ್ಮಗಳಿಗೆ ಕೊಟ್ಲಂತ ಮುದುಕಿ. ಇವನು ಯಾರೇ ಇಲ್ದಾಗ ತಿನ್ನು ಇವನ ಅಂತ ತಿಳ್ಕೊಂಡು ಹೇಳಿ ಕೊಟ್ಲಂತ. ಯಾರೇ ಇಲ್ದಾಗ ತಿನ್ನು, ಇವನು ಯಾರೇ ಇಲ್ದಾಗ ತಿನ್ನು, ಒಬ್ಬಾಕೆ ತಿನ್ನು ಅಂತ ತಿಳ್ಕೊಂಡು ಹೇಳಿ ಕೊಟ್ಟು ಹೋದ ಬಳಿಕ ಅದು ಯಾರು ಇಲ್ದಾಗ ತಿನ್ಬೇಕಂತ ಹೇಳೈತೆ, ಯಾರಿಗೆ ಕೊಡಬೇಡ ಅಂತ ಹೇಳೈತೆ ಅಂದ ಬಳಿಕ ಎಷ್ಟೊತ್ತನೇ ತಿನ್ಬೇಕ್ರಿ ಅದು? ಮಧ್ಯರಾತ್ರಿ 12 ಗಂಟೆಗೆ ತಿನ್ನಕತ್ತಿ ನೋಡ್ರಿ. ಅದು ಎದ್ದು ಹಿಂಗೆ ಟಿಫನ್ ಬಾಕ್ಸ್ ಹಿಂಗೆ ತೊಗೊಂಡು ಅವಾಗ ತುಪ್ಪದು ರವಾದ ಉಂಡೆ ಘಮ 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 ಅಂತ ತಿಳ್ಕೊಂಡು ಅನ್ನಕತ್ತು, 4 ಟಣ್ಣ ಪಣ್ಣು ಹೊಡಾಕತ್ತು, ತಿನ್ನಕತ್ತಿರಿ ಗಬ ಗಬ. ನೊಣ ಬಂದರು ತಿನ್ನೋದ, ದಾಮಾರಿ ಬಂದರು ತಿನ್ನೋದ, ಗಬ ಗಬ ತಿಂತು ನೋಡ್ರಿ. ತಿಂತು ಮುಂದೆ ಸರ್ದಾರ್ ನನ್ನ ಮಗ ಹುಟ್ಟಿಬಿಟ್ಟ, ಗಂಡ ಹಡಲ್ದ ಹೆಣ್ಮಗಳು. ಸರ್ದಾರ್ ನನ್ನ ಮಗ ಹುಟ್ಟಿಬಿಟ್ಟ. ಏನಂತ, ಲೋ ಬಸ್ಯ ಸಾಲಿಗೋಬಾ, ಲೋ ಬಸ್ಯ ನಿಮ್ಮ ಅಪ್ಪನ ಕರ್ದ, ಲೋ ಬಸ್ಯ ಅಂಗಡಿಗೋಬಾ, ಲೋ ಬಸ್ಯ ಊಟಕ್ಕರ ಬಾರೋ ಅಂತ ಬಂದೆ. ಯಾಕೆ ಊಟಕ್ಕೆ ಮರೆತಿದ್ದಿಲ್ಲ. ಅದಕ್ಕೆ ತಾಯಂದ್ರೆ ತಾವೆಲ್ಲರೂ ಏನಿರಬೇಕು, ಗರ್ಭಿಣಿ ಇರುವ ತಾಯಂದರು ವಚನ ಪುಸ್ತಕಗಳನ್ನು ಓದ್ರಿ, ರುದ್ರಮುನೀಶ್ವರ ಚರಿತ್ರೆಯನ್ನು ಓದ್ರಿ, ಭದ್ರಕಾಳಮ್ಮನ ಚರಿತ್ರೆಯನ್ನು ಓದಿ ಅಂತ ತಿಳ್ಕೊಂಡು ಕೇಳಿಕೊಡುತ್ತಾ ತಾಯಂದರು ಬಂದು ಆ ಕಾರ್ಯಕ್ರಮ ನೆರವೇರಿಸಬೇಕು. ಯಾರಾದರೂ ಪದ ಹಾಡೋರಿದ್ರೆ ಪದ ಹಾಡ್ಬೇಕು. ತಾಯಂದ್ರೆ ಬರ್ರಿ ಅದನ್ನು ಕಾರ್ಯಕ್ರಮ ನೆರವೇರಿಸ್ರಿ. ಉಡಿ ತುಂಬದ ಏನು ಮಾಡ್ತೀರಿ ಮಾಡಿ ಬರ್ರಿ. ಪದ ಹಾಡುವ ತಾಯಂದ್ರಿದ್ರೆ ಬಂದು ಪದ ಹಾಡಬೇಕು.